ರಾಜಧಾನಿ ಬೆಂಗಳೂರಿನಲ್ಲಿ ವರುಣಾರ್ಭಟ ಜೋರಾಗಿನೇ ನಡೆದಿದೆ. ಒಂದೇ ರಾತ್ರಿಯ ಮಳೆಗೆ ಕೆರೆಯಂತಾಗಿವೆ ಸಿಲಿಕಾನ್ ಸಿಟಿಯ ರಸ್ತೆಗಳು. ರಣಮಳೆಗೆ ಕೊಚ್ಚಿ ಹೋದಂತ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಈಗ ಟ್ರೋಲ್ ಆಗ್ತಾ ಇದೆ. ಕಾರಣ ಒಂದು ಮಳೆಗೆ ರಸ್ತೆಗಳು ಜಲಾವೃತ ಆಗ್ತಿವೆ. ತಗ್ಗು ಪ್ರದೇಶಗಳಿರುವಂತ ಮನೆಗಳಿಗೆ ನೀರು ನುಗ್ತಾ ಇದೆ. ಮನೆಗಳು ಜಲಾವೃತ ಆಗ್ತಿವೆ. ದೇವಸ್ಥಾನಗಳು ಕೂಡ ಜಲ ದಿಗ್ಬಂಧನಕ್ಕೆ ಒಳಪಡ್ತಿವೆ. ರಾತ್ರಿ ಇಡೀ ಅಲ್ಲಿನ ನಿವಾಸಿಗಳು ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ತುಂಬಿ ತುಳುಕ್ತಾ ಇವೆ ರಸ್ತೆಗಳು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬೆಂಗಳೂರಿನಲ್ಲಿ ನೋಡಿ, ಒಂದೊಂದು ಕಡೆ ಒಂದೊಂದು ರೀತಿಯ ಪರಿಸ್ಥಿತಿ. ಮಳೆ ನೀರು ನುಗ್ಗಿರೋದ್ರಿಂದ ಯಾವ ರೀತಿ ಪರಿಸ್ಥಿತಿ ಅಂತ. ನೆಲಮಂಗಲದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲೂ ಕೂಡ ನೀರು ನುಗ್ಗಿ ಯಾವ ರೀತಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯ ಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದೊಂದು ಕಡೆಯೂ ಕೂಡ ಮನೆಗಳಿಗೆ ನೀರು ನುಗ್ಗಿರೋದು, ರಸ್ತೆಗಳು ಜಲಾವೃತ ಆಗಿರೋದು, ವಾಹನ ಸವಾರರು ಪರದಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾನೇ ಇದ್ದೀರಾ. ರಾತ್ರಿ ಇಡೀ ಸುರಿದಂಥ ಮಳೆಗೆ ಈ ರೀತಿಯಾಗಿ ಪರಿಸ್ಥಿತಿ ಎದುರಾಗಿದೆ. ಇನ್ನು 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುತ್ತೆ. ಹಾಗಾದ್ರೆ ಏನು, ಫ್ಲಡ್ ವಾತಾವರಣನ, ಪ್ರವಾಹನೇ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ. ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ನೆಲಮಂಗಲದ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆಯ ಭಾಗದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಅದೇ ರೀತಿಯಾಗಿ CCB ಕಚೇರಿ, ಮಾನ್ಯತಾ ಟೆಕ್ ಪಾರ್ಕ್, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜನರು ಪರಿಸ್ಥಿತಿ ಏನಿದೆ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಜನ ಟ್ಯಾಕ್ಸ್ ಕಟ್ತಾರೆ ನಿಜ, ಮಳೆ ಬಂದಂಥ ಸಂದರ್ಭದಲ್ಲಿ ಆರಾಮಾಗಿ ಓಡಾಡೋದಕ್ಕಾಗಲ್ಲ. ಕಾರಣ ಈ ರೀತಿ ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಸೇಫಾಗಿ ಹೋಗಿ ಸೇಫಾಗಿ ಬರೋದೇ ಒಂದು ರೀತಿಯಾಗಿ ಚಾಲೆಂಜಿಂಗ್ ಟಾಸ್ಕ್ ಆಗಿಬಿಟ್ಟಿದೆ. ನೆಲಮಂಗಲ ಹಾಗೂ ಬಿಸ್ಮಿಲ್ಲಾ ನಗರದ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಬಿಟ್ಟಿದೆ. 2 ಅಡಿಗಳಷ್ಟು ನೀರು ನಿಂತಿರೋದ್ರಿಂದ ವಾಹನಗಳು ಹೋಗೋದಕ್ಕೆ ಓಡಾಡೋದಕ್ಕೆ ಅಲ್ಲಿ ಒಂದು ರೀತಿ ಸವಾಲಾಗ್ಬಿಟ್ಟಿದೆ. ಬೇರೆ ಬೇರೆ ಕಡೆಗಳಲ್ಲಿ ಅಂಡರ್ ಪಾಸ್ಗಳು ಕೂಡ ಬ್ಲಾಕ್ ಆಗಿದ್ದಾವೆ. ಅವುಗಳನ್ನು ಕೂಡ ನಿಮಗೆ ತೋರಿಸ್ತೀವಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಈ ರೀತಿ ಮಳೆ ಆಗೋದನ್ನು ತಡೆಯೋದಕ್ಕಾಗಲ್ಲ. ಮಳೆ ಆಗಲಿ ಅನ್ನೋದೇ ಎಲ್ಲರ ಆಶಯ ಇರುತ್ತೆ. ಮಳೆ ನಾವು ಬೆಂಗಳೂರಲ್ಲಿ ಬೇಡ ಅಂತ ಹೇಳ್ಬೋದು, ಬಟ್ ರಾಜ್ಯದಾದ್ಯಂತ ಮಳೆ ಬೇಕು, ದೇಶದಾದ್ಯಂತ ಮಳೆ ಬೇಕು, ರೈತರಿಗೋಸ್ಕರ ಬೇಕು. ರೈತರು ಬೆಳೆ ಬೆಳಿಬೇಕಂದ್ರೆ ಬೇಕು. ಬಟ್ ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಫೇಸ್ ಮಾಡಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ, ತಯಾರಿಗಳನ್ನ ಆಡಳಿತ ಮಾಡ್ಕೊಳ್ಬೇಕಲ್ಲ, ಅದರಲ್ಲಿ ವಿಫಲ ಆಗ್ತಾ ಇದೆ. ಅದೇ ಜನರಿಗೆ ಬೇಸರ ಇರೋದು. ನೋಡಿ, ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಹೇಗೆ ನೀರು ನಿಂತ್ಕೊಂಡಿದೆ ಅಂತ. ಅಲ್ಲಿನ ಮನೆಗಳೆಲ್ಲವೂ ಕೂಡ ಜಲ ದಿಗ್ಬಂಧನ ಆಗಿರೋದು. ಸುತ್ತಮುತ್ತ ಹೇಗೆ ನೀರು ನಿಂತ್ಕೊಂಡಿದೆ ಅಂತ ಒಂದು ರೀತಿ ನದಿ ರೀತಿಯಾಗಿ ಭಾಸವಾಗ್ತಾ ಇದ್ದಾವೆ. ರಸ್ತೆಗಳಲ್ಲೆಲ್ಲ ಕೂಡ ನೀರು ನಿಂತ್ಕೊಂಡಿರೋದು, ರಸ್ತೆಗಳ ಮೇಲೆ ನೀರು ಬರ್ತಾ ಇರೋದು. ಹೀಗಾಗಿ ವೆಹಿಕಲ್ಸ್ ಹೇಗೆ ಓಡಾಡುತ್ತೆ? ಪ್ರತಿನಿತ್ಯವೂ ಕೂಡ ಜನರು ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು. ಮನೇಲಿರೋದಕ್ಕಾಗುತ್ತಾ?